ನೋಡಿ, ಇದು ಇಡೀ ದೇಶ ನೋಡ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗವನ್ನು, ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಮತಗಳನ್ನು ಕದ್ದು ಇವತ್ತು ಏನು ವೋಟರ್ ಲಿಸ್ಟ್ ಇದೆ ಅದರಲ್ಲಿ ಹೇರಾಫೇರಿಗಳು ಮಾಡಿ ಪ್ರಜಾಪ್ರಭುತ್ವಕ್ಕೆ, ಇವತ್ತು ಜನರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥ ಒಂದು ಕೆಲಸ ಅವತ್ತು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಇದು ಸಂವಿಧಾನಕ್ಕೆ ಮಾಡುವಂಥ ಅಪಚಾರ ಇದೆ. ಇದರ ವಿರುದ್ಧ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ರಾಹುಲ್ ಗಾಂಧೀಜಿಯವರು 5ನೇ ತಾರೀಕಿಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರು ಸೆಂಟ್ರಲ್ ಲೋಕಸಭೆ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅಫರಾತಫರಿ ಮಾಡಿದ್ದು ಇವತ್ತೇನು ಸಂಶೋಧನೆಯಲ್ಲಿ ತನಿಖೆಯಲ್ಲಿ ಪತ್ತೆ ಆಗಿದೆ. ಅದರ ಬಗ್ಗೆ ದೇಶದ ಜನತೆಗೆ ಮಾಹಿತಿ ಕೊಡ್ತಾರೆ. ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಇವತ್ತು ಸಂವಿಧಾನದ ಉಳಿವಿಗಾಗಿ ನಮ್ಮ ಹೋರಾಟ ಮುಂದುವರಿತದೆ. ಎಲ್ಲಿವರೆಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೆ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತದೆ. ಇಡೀ ದೇಶದ ಜನ ರಾಹುಲ್ ಗಾಂಧಿಯವರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ. ಪಾರದರ್ಶಕವಾಗಿ, ನಿರ್ಭೀಡೆಯಿಂದ, ಸ್ವತಂತ್ರವಾಗಿ ಚುನಾವಣೆ ಆಗಬೇಕು. ಆ ಸ್ವತಂತ್ರವಾಗಿ ಚುನಾವಣೆ ಆದರೆ ಇವತ್ತು ಜಾತ್ಯತೀತ ಶಕ್ತಿಗಳು ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಸರ್, ರಸಗೊಬ್ಬರ ವಿಚಾರ ಪರದಾಟ ರೈತರು ಕೇಂದ್ರ ಕಡೆ ಪಟ್ಟು ಮಾಡ್ತಾ ಇದ್ದಾರೆ, ಎಲ್ಲ ಅದಕ್ಕಿಂತ ಜಾಸ್ತಿನೇ ಕಳಿಸಿದೀವಿ ಅನ್ನೋದು ಮೊನ್ನೆ ಮಾಜಿ ಕೇಂದ್ರ ಸಚಿವರು ಸುಳ್ಳು ಹೇಳೋದು ಅವರ ಚಾಳಿ ಆಗಿಬಿಟ್ಟಿದೆ. ಸುಳ್ಳೇ ಅವರ ಮನೆ ದೇವರು. ಇವತ್ತು ಅವರು ಹೆಚ್ಚುವರಿಯಾಗಿ ರಸಗೊಬ್ಬರ ಕಳಿಸಿಕೊಟ್ರೆ ಇವತ್ತು ಯಾಕೆ ನಮ್ಮಲ್ಲಿ ಕೊರತೆ ಆಗ್ತಿತ್ತು? ಸೃಷ್ಟಿ ಮಾಡಿ ದುಪ್ಪಟ್ಟು ಅವರೇ ಮಾಡೋದು. ನೋಡಿ, ಎಲ್ಲ ಅಪರಾಧಗಳು ಮಾಡೋರು ಅವರೇ, ದೂರು ಕೊಡೋರು ಅವರೇ, ತನಿಖೆನೂ ನಾವೇ ಮಾಡ್ತೀವಿ ಅಂತಾರೆ, ಜಜ್ಮೆಂಟು ನಾವೇ ಮಾಡ್ತೀವಿ ಅಂತ ಹೇಳ್ತಾರೆ. ಜನ ಈಗ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಹಿಂದೆನೂ ನೋಡಿದ್ದೀರಿ, ಕೋವಿಡ್ ಸಮಯದಲ್ಲಿ ಯಾವ ರೀತಿಯಲ್ಲಿ ಇವತ್ತು ರೆಮ್ಡೆಸಿವಿರ್ ಇಂಜೆಕ್ಷನ್ 2,000-3,000 ರೂಪಾಯಿ ಇಂಜೆಕ್ಷನ್ ಅವರು 30,000 ರೂಪಾಯಿಗೆ ಮಾರಾಟ ಮಾಡಿದ್ದು ನಿಮ್ಮ ಗಮನದಲ್ಲಿದೆ. ನೋಡಿದಿರಿ ಇಲ್ಲ? ಅವರೇ ಭಾಗಿಯಾಗಿದ್ದರು. ಈಗಲೂ ಹಂಗೆ ಇದೆ. ಅವರೆಲ್ಲ ಕಾಳಸಂತೆಕೋರರ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷ ಶಾಮೀಲಾಗಿದೆ. ಅವರಿಗೆ ಅನುಕೂಲ ಮಾಡುವಂಥ ರೀತಿಯಲ್ಲಿ ಅವರು ತೀರ್ಮಾನಗಳನ್ನು ಮಾಡ್ತಾರೆ. ರಾಜ್ಯ ಮಟ್ಟದಲ್ಲಿ ನೋಡ್ರಿ, ರಾಷ್ಟ್ರ ಮಟ್ಟದಲ್ಲಿ ನೋಡ್ರಿ, ಅದಾನಿ ಅಂಬಾನಿ ನೋಡ್ರಿ, ನೋಡ್ತಾ ಇದ್ರೆ ಇಲ್ಲ ಈಗ ಹೀಗೆ ಇದೆ. ಪಾರದರ್ಶಕವಾಗಿ ತನಿಖೆ ಆಗ್ತಾ ಇದೆ. ಯಾವುದೇ ಪ್ರದೇಶ ಇರಲಿ, ತನಿಖಾ ವರದಿ ಬಂದ ಮೇಲೆ ನಾವು ಸರ್ಕಾರ ಕಾನೂನು ರೀತಿಯ ಕ್ರಮ ಜರುಗಿಸ್ತದೆ. ನೋಡಿ, ಈಗ ಆರೋಪಗಳು, ಪ್ರತ್ಯಾರೋಪಗಳು ಪ್ರಜಾಪ್ರಭುತ್ವದಲ್ಲಿ ಸಹಜ ಇದೆ. ಪಾರದರ್ಶಕವಾಗಿ ತನಿಖೆ ನಡೀತಾ ಇದೆ. ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಸೊ ಅದಕ್ಕೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತೇವೆ. ಟ್ರಂಪ್ ಅವರು 25% ಟ್ಯಾರಿಫ್ ಹಾಕಿದ್ದಾರೆ ಆಮದು ಮತ್ತು ರಫ್ತು ಮೇಲೆ. ಇದ್ರ ಬಗ್ಗೆ ಏನಂತಾರೆ? ಮೋದಿ ಅವರು ಟ್ರಂಪ್ ಬಗ್ಗೆ ಬಹಳಷ್ಟು ಮಾತಾಡಿದ್ರು. ಎಲೆಕ್ಷನ್ ಟೈಮಲ್ಲಿ ಕೂಡ ಮೋದಿ ಅವ್ರನ್ನ ಹೊಗಳಿದ್ರು, ಪೂಜೆಗಳು ನಡೀತು. ಈಗ 25% ಟ್ಯಾರಿಫ್ ಅನ್ನ ಹಾಕಿದ್ದಾರೆ. ಇದ್ರ ಬಗ್ಗೆ ಹೌದ್ರಿ, ಮೋದಿ ಸಾಹೇಬರು ಅಬ್ ಕಿ ಬಾರ್ ಟ್ರಂಪ್ ಕಿ ಸರ್ಕಾರ್ ಅಂತೇಳಿ ಹೇಳಿ ಟ್ರಂಪ್ ಅವ್ರಿಗೆ ಇವತ್ತು ಗುಜರಾತ್ಗೆ ಕರೆಸಿ ದೊಡ್ಡ ಪ್ರಮಾಣದಲ್ಲಿ ಸಭೆ ಮಾಡಿ ಭಾಳ ಸ್ನೇಹಿತರು ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿದ್ದಕ್ಕೆ ಟ್ರಂಪ್ ಅವರು ಇವರಿಗೆ ಹಗುರವಾಗಿ ತೆಗೆದುಕೊಂಡರು. ಅವರು ಹಗುರವಾಗಿ ತೆಗೆದುಕೊಂಡು ಇವತ್ತು ಭಾರತ ದೇಶದ ಮೇಲೆ ಪ್ರಹಾರ ಮಾಡಿದ್ದು ನಾವು ನೋಡ್ತಾ ಇದ್ದೇವೆ. ನೋಡಿ, ಇದು ಇಡೀ ದೇಶ ನೋಡ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗವನ್ನು, ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಮತಗಳನ್ನು ಕದ್ದು ಇವತ್ತು ಏನು ವೋಟರ್ ಲಿಸ್ಟ್ ಇದೆ ಅದರಲ್ಲಿ ಹೇರಾಫೇರಿಗಳು ಮಾಡಿ ಪ್ರಜಾಪ್ರಭುತ್ವಕ್ಕೆ, ಇವತ್ತು ಜನರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥ ಒಂದು ಕೆಲಸ ಅವತ್ತು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಇದು ಸಂವಿಧಾನಕ್ಕೆ ಮಾಡುವಂಥ ಅಪಚಾರ ಇದೆ. ಇದರ ವಿರುದ್ಧ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ರಾಹುಲ್ ಗಾಂಧೀಜಿಯವರು 5ನೇ ತಾರೀಕಿಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರು ಸೆಂಟ್ರಲ್ ಲೋಕಸಭೆ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅಫರಾತಫರಿ ಮಾಡಿದ್ದು ಇವತ್ತೇನು ಸಂಶೋಧನೆಯಲ್ಲಿ ತನಿಖೆಯಲ್ಲಿ ಪತ್ತೆ ಆಗಿದೆ. ಅದರ ಬಗ್ಗೆ ದೇಶದ ಜನತೆಗೆ ಮಾಹಿತಿ ಕೊಡ್ತಾರೆ. ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಇವತ್ತು ಸಂವಿಧಾನದ ಉಳಿವಿಗಾಗಿ ನಮ್ಮ ಹೋರಾಟ ಮುಂದುವರಿತದೆ. ಎಲ್ಲಿವರೆಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೆ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತದೆ. ಇಡೀ ದೇಶದ ಜನ ರಾಹುಲ್ ಗಾಂಧಿಯವರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ. ಪಾರದರ್ಶಕವಾಗಿ, ನಿರ್ಭೀಡೆಯಿಂದ, ಸ್ವತಂತ್ರವಾಗಿ ಚುನಾವಣೆ ಆಗಬೇಕು. ಆ ಸ್ವತಂತ್ರವಾಗಿ ಚುನಾವಣೆ ಆದರೆ ಇವತ್ತು ಜಾತ್ಯತೀತ ಶಕ್ತಿಗಳು ಮತ್ತು ಕಾಂಗ್ರೆಸ್ ಪಕ್ಷ
ಅಧಿಕಾರಕ್ಕೆ ಬರೋದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಸರ್, ರಸಗೊಬ್ಬರ ವಿಚಾರ ಪರದಾಟ ರೈತರು ಕೇಂದ್ರ ಕಡೆ ಪಟ್ಟು ಮಾಡ್ತಾ ಇದ್ದಾರೆ, ಎಲ್ಲ ಅದಕ್ಕಿಂತ ಜಾಸ್ತಿನೇ ಕಳಿಸಿದೀವಿ ಅನ್ನೋದು ಮೊನ್ನೆ ಮಾಜಿ ಕೇಂದ್ರ ಸಚಿವರು ಸುಳ್ಳು ಹೇಳೋದು ಅವರ ಚಾಳಿ ಆಗಿಬಿಟ್ಟಿದೆ. ಸುಳ್ಳೇ ಅವರ ಮನೆ ದೇವರು. ಇವತ್ತು ಅವರು ಹೆಚ್ಚುವರಿಯಾಗಿ ರಸಗೊಬ್ಬರ ಕಳಿಸಿಕೊಟ್ರೆ ಇವತ್ತು ಯಾಕೆ ನಮ್ಮಲ್ಲಿ ಕೊರತೆ ಆಗ್ತಿತ್ತು? ಕೃತಕ ಅಭಾವ ಸೃಷ್ಟಿ ಮಾಡಿ ದುಪ್ಪಟ್ಟು ಹಣ ತಗೊಂಡು ಅವರೇ ಮಾಡೋದು. ನೋಡಿ, ಎಲ್ಲ ಅಪರಾಧಗಳು ಮಾಡೋರು ಅವರೇ, ದೂರು ಕೊಡೋರು ಅವರೇ, ತನಿಖೆನೂ ನಾವೇ ಮಾಡ್ತೀವಿ ಅಂತಾರೆ, ಜಜ್ಮೆಂಟು ನಾವೇ ಮಾಡ್ತೀವಿ ಅಂತ ಹೇಳ್ತಾರೆ. ಜನ ಈಗ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಹಿಂದೆನೂ ನೋಡಿದ್ದೀರಿ, ಕೋವಿಡ್ ಸಮಯದಲ್ಲಿ ಯಾವ ರೀತಿಯಲ್ಲಿ ಇವತ್ತು ರೆಮ್ಡೆಸಿವಿರ್ ಇಂಜೆಕ್ಷನ್ 2,000-3,000 ರೂಪಾಯಿ ಇಂಜೆಕ್ಷನ್ ಅವರು 30,000 ರೂಪಾಯಿಗೆ ಮಾರಾಟ ಮಾಡಿದ್ದು ನಿಮ್ಮ ಗಮನದಲ್ಲಿದೆ. ನೋಡಿದಿರಿ ಇಲ್ಲ? ಅವರೇ ಭಾಗಿಯಾಗಿದ್ದರು. ಈಗಲೂ ಹಂಗೆ ಇದೆ. ಅವರೆಲ್ಲ ಕಾಳಸಂತೆಕೋರರ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷ ಶಾಮೀಲಾಗಿದೆ. ಅವರಿಗೆ ಅನುಕೂಲ ಮಾಡುವಂಥ ರೀತಿಯಲ್ಲಿ ಅವರು ತೀರ್ಮಾನಗಳನ್ನು ಮಾಡ್ತಾರೆ. ರಾಜ್ಯ ಮಟ್ಟದಲ್ಲಿ ನೋಡ್ರಿ, ರಾಷ್ಟ್ರ ಮಟ್ಟದಲ್ಲಿ ನೋಡ್ರಿ, ಅದಾನಿ ಅಂಬಾನಿ ನೋಡ್ರಿ, ನೋಡ್ತಾ ಇದ್ರೆ ಎಲ್ಲ ಈಗ ಹೀಗೆ ಇದೆ. ಧರ್ಮಸ್ಥಳದಲ್ಲಿ ಅರಣ್ಯ ಇಲಾಖೆ ಜಾಗದಲ್ಲಿ ಪಾರದರ್ಶಕವಾಗಿ ತನಿಖೆ ಆಗ್ತಾ ಇದೆ. ಅರಣ್ಯ ಪ್ರದೇಶ ಕೂಡ ಇದೆ ಅನ್ನೋದು. ಯಾವುದೇ ಪ್ರದೇಶ ಇರಲಿ, ತನಿಖಾ ವರದಿ ಬಂದ ಮೇಲೆ ನಾವು ಸರ್ಕಾರ ಕಾನೂನು ರೀತಿಯ ಕ್ರಮ ಜರುಗಿಸ್ತೇವೆ. SIT ಕರೆಕ್ಟಾಗಿ ಮಾಡ್ತಾ ಇಲ್ಲ ಅನ್ನೋದು ಒಂದು ಆರೋಪ. ನೋಡಿ, ಈಗ ಆರೋಪಗಳು ಪ್ರತ್ಯಾರೋಪಗಳು ಪ್ರಜಾಪ್ರಭುತ್ವದಲ್ಲಿ ಸಹಜ ಇದೆ. ಪಾರದರ್ಶಕವಾಗಿ ತನಿಖೆ ನಡೀತಾ ಇದೆ. ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಸೊ ಅದಕ್ಕೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತೇವೆ. ಸರ್, ಟ್ರಂಪ್ ಅವರು 25% ಟ್ಯಾರಿಫ್ ಹಾಕಿದ್ದಾರೆ ಆಮದು ಮತ್ತು ರಫ್ತು ಮೇಲೆ. ಇದ್ರ ಬಗ್ಗೆ ಏನಂತಾರೆ? ಮೋದಿ ಅವರು ಟ್ರಂಪ್ ಬಗ್ಗೆ ಬಹಳಷ್ಟು ಮಾತಾಡಿದ್ರು. ಎಲೆಕ್ಷನ್ ಟೈಮಲ್ಲೂ ಕೂಡ ಮೋದಿ ಅವ್ರನ್ನ ಹೊಗಳಿದ್ರು, ಪೂಜೆಗಳು ನಡೀತು. ಈಗ 25% ಟ್ಯಾರಿಫ್ ಅನ್ನ ಹಾಕಿದ್ದಾರೆ. ಇದ್ರ ಬಗ್ಗೆ ಹೌದ್ರಿ, ಮೋದಿ ಸಾಹೇಬರು ಅಬ್ಕಿ ಬಾರ್ ಟ್ರಂಪ್ ಕಿ ಸರ್ಕಾರ್ ಅಂತೇಳಿ ಹೇಳಿ ಟ್ರಂಪ್ ಅವ್ರಿಗೆ ಇವತ್ತು ಗುಜರಾತ್ಗೆ ಕರೆಸಿ ದೊಡ್ಡ ಪ್ರಮಾಣದಲ್ಲಿ ಸಭೆ ಮಾಡಿ ಭಾಳ ಸ್ನೇಹಿತರು ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿದ್ದಕ್ಕೆ ಟ್ರಂಪ್ ಅವರು ಇವರಿಗೆ ಹಗುರವಾಗಿ ತೆಗೆದುಕೊಂಡ್ರು. ಅವರು ಹಗುರವಾಗಿ ತೆಗೆದುಕೊಂಡು ಇವತ್ತು ಭಾರತ ದೇಶದ ಮೇಲೆ ಪ್ರಹಾರ ಮಾಡಿದ್ದು ನಾವು ನೋಡ್ತಾ ಇದ್ದೇವೆ. ನೋಡಿ, ಇದು ಇಡೀ ದೇಶ ನೋಡ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗವನ್ನು, ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಮತಗಳನ್ನು ಕದ್ದು ಇವತ್ತು ಏನು ವೋಟರ್ ಲಿಸ್ಟ್ ಇದೆ ಅದರಲ್ಲಿ ಹೇರಾಫೇರಿಗಳು ಮಾಡಿ ಪ್ರಜಾಪ್ರಭುತ್ವಕ್ಕೆ ಇವತ್ತು ಜನರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥ ಒಂದು ಕೆಲಸ ಅವತ್ತು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಇದು ಸಂವಿಧಾನಕ್ಕೆ ಮಾಡುವಂಥ ಅಪಚಾರ ಇದೆ. ಇದರ ವಿರುದ್ಧ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ರಾಹುಲ್ ಗಾಂಧೀಜಿಯವರು 5ನೇ ತಾರೀಕಿಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರು ಸೆಂಟ್ರಲ್ ಲೋಕಸಭೆ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅಫರಾತಫರಿ ಮಾಡಿದ್ದು ಇವತ್ತೇನು ಸಂಶೋಧನೆಯಲ್ಲಿ ತನಿಖೆಯಲ್ಲಿ ಪತ್ತೆ ಆಗಿದೆ. ಅದರ ಬಗ್ಗೆ ದೇಶದ ಜನತೆಗೆ ಮಾಹಿತಿ ಕೊಡ್ತಾರೆ. ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಇವತ್ತು ಸಂವಿಧಾನದ ಉಳಿವಿಗಾಗಿ ನಮ್ಮ ಹೋರಾಟ ಮುಂದುವರಿತದೆ. ಎಲ್ಲಿವರೆಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೆ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತದೆ. ಇಡೀ ದೇಶದ ಜನ ರಾಹುಲ್ ಗಾಂಧಿಯವರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ. ಪಾರದರ್ಶಕವಾಗಿ, ನಿರ್ಬಿಡೆಯಿಂದ, ಸ್ವತಂತ್ರವಾಗಿ ಚುನಾವಣೆ ಆಗಬೇಕು. ಆ ಸ್ವತಂತ್ರವಾಗಿ ಚುನಾವಣೆ ಆದರೆ ಇವತ್ತು ಜಾತ್ಯತೀತ ಶಕ್ತಿಗಳು ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಸರ್, ರಸಗೊಬ್ಬರ ವಿಚಾರ ಪರದಾಟ ರೈತರು ಕೇಂದ್ರ ಕಡೆ ಪಟ್ಟು ಮಾಡ್ತಾ ಇದ್ದಾರೆ, ಎಲ್ಲ ಅದಕ್ಕಿಂತ ಜಾಸ್ತಿನೇ ಕಳಿಸಿದೀವಿ ಅನ್ನೋದು ಮೊನ್ನೆ ಮಾಜಿ ಕೇಂದ್ರ ಸಚಿವರು ಸುಳ್ಳು ಹೇಳೋದು ಅವರ ಚಾಳಿ ಆಗಿಬಿಟ್ಟಿದೆ. ಸುಳ್ಳೇ ಅವರ ಮನೆ ದೇವರು. ಇವತ್ತು ಅವರು ಹೆಚ್ಚುವರಿಯಾಗಿ ರಸಗೊಬ್ಬರ ಕಳಿಸಿಕೊಟ್ರೆ ಇವತ್ತು ಯಾಕೆ ನಮ್ಮಲ್ಲಿ ಕೊರತೆ ಆಗ್ತಿತ್ತು? ಕೃತಕ ಅಭಾವ ಸೃಷ್ಟಿ ಮಾಡಿ ದುಪ್ಪಟ್ಟು ಹಣ ತಗೊಂಡು ಅವರೇ ಮಾಡೋದು. ನೋಡಿ, ಎಲ್ಲ ಅಪರಾಧಗಳು ಮಾಡೋರು ಅವರೇ, ದೂರು ಕೊಡೋರು ಅವರೇ, ತನಿಖೆನೂ ನಾವೇ ಮಾಡ್ತೀವಿ ಅಂತಾರೆ, ಜಜ್ಮೆಂಟು ನಾವೇ ಮಾಡ್ತೀವಿ ಅಂತ ಹೇಳ್ತಾರೆ. ಜನ ಈಗ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಹಿಂದೆನೂ ನೋಡಿದ್ದೀರಿ, ಕೋವಿಡ್ ಸಮಯದಲ್ಲಿ ಯಾವ ರೀತಿಯಲ್ಲಿ ಇವತ್ತು ರೆಮ್ಡೆಸಿವಿರ್ ಇಂಜೆಕ್ಷನ್ 2,000-3,000 ರೂಪಾಯಿ ಇಂಜೆಕ್ಷನ್ ಅವರು 30,000 ರೂಪಾಯಿಗೆ ಮಾರಾಟ ಮಾಡಿದ್ದು ನಿಮ್ಮ ಗಮನದಲ್ಲಿದೆ. ನೋಡಿದಿರಿ ಇಲ್ಲ? ಅವರೇ ಭಾಗಿಯಾಗಿದ್ದರು. ಈಗಲೂ ಹಂಗೆ ಇದೆ. ಅವರೆಲ್ಲ ಕಾಳಸಂತೆಕೋರರ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷ ಶಾಮೀಲಾಗಿದೆ. ಅವರಿಗೆ ಅನುಕೂಲ ಮಾಡುವಂಥ ರೀತಿಯಲ್ಲಿ ಅವರು ತೀರ್ಮಾನಗಳನ್ನು ಮಾಡ್ತಾರೆ. ರಾಜ್ಯ ಮಟ್ಟದಲ್ಲಿ ನೋಡ್ರಿ, ರಾಷ್ಟ್ರ ಮಟ್ಟದಲ್ಲಿ ನೋಡ್ರಿ, ಅದಾನಿ ಅಂಬಾನಿ ನೋಡ್ರಿ, ನೋಡ್ತಾ ಇದ್ರೆ ಎಲ್ಲ ಈಗ ಹೀಗೆ ಇದೆ. ಧರ್ಮಸ್ಥಳದಲ್ಲಿ ಅರಣ್ಯ ಇಲಾಖೆ ಜಾಗದಲ್ಲಿ ಪಾರದರ್ಶಕವಾಗಿ ತನಿಖೆ ಆಗ್ತಾ ಇದೆ. ಅರಣ್ಯ ಪ್ರದೇಶ ಕೂಡ ಇದೆ ಅನ್ನೋದು. ಯಾವುದೇ ಪ್ರದೇಶ ಇರಲಿ, ತನಿಖಾ ವರದಿ ಬಂದ ಮೇಲೆ ನಾವು ಸರ್ಕಾರ
ಕಾನೂನು ರೀತಿಯ ಕ್ರಮ ಜರುಗಿಸ್ತಾರೆ. SIT ಕರೆಕ್ಟಾಗಿ ಮಾಡ್ತಲ್ಲ ಅನ್ನೋದು ಒಂದು ಆರೋಪ. ನೋಡಿ, ಈಗ ಆರೋಪಗಳು ಪ್ರತ್ಯಾರೋಪಗಳು ಪ್ರಜಾಪ್ರಭುತ್ವದಲ್ಲಿ ಸಹಜ ಇದೆ. ಪಾರದರ್ಶಕವಾಗಿ ತನಿಖೆ ನಡೀತಾ ಇದೆ. ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಸೊ ಅದಕ್ಕೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತೇವೆ. ಸರ್, ಟ್ರಂಪ್ ಅವರು 25% ಟ್ಯಾರಿಫ್ ಹಾಕಿದ್ದಾರೆ ಆಮದು ಮತ್ತು ರಫ್ತು ಮೇಲೆ. ಇದ್ರ ಬಗ್ಗೆ ಏನಂತಾರೆ? ಮೋದಿ ಅವರು ಟ್ರಂಪ್ ಬಗ್ಗೆ ಬಹಳಷ್ಟು ಮಾತಾಡಿದ್ರು. ಎಲೆಕ್ಷನ್ ಟೈಮಲ್ಲಿ ಕೂಡ ಮೋದಿ ಅವ್ರನ್ನ ಹೊಗಳಿದ್ರು, ಪೂಜೆಗಳು ನಡೀತು. ಈಗ 25% ಟ್ಯಾರಿಫ್ ಅನ್ನ ಹಾಕಿದ್ದಾರೆ. ಇದ್ರ ಬಗ್ಗೆ ಹೌದ್ರಿ, ಮೋದಿ ಸಾಹೇಬರು ಅಬ್ಕಿ ಬಾರ್ ಟ್ರಂಪ್ ಕಿ ಸರ್ಕಾರ ಅಂತೇಳಿ ಹೇಳಿ ಟ್ರಂಪ್ ಅವ್ರಿಗೆ ಇವತ್ತು ಗುಜರಾತ್ಗೆ ಕರೆಸಿ ದೊಡ್ಡ ಪ್ರಮಾಣದಲ್ಲಿ ಸಭೆ ಮಾಡಿ ಭಾಳ ಸ್ನೇಹಿತರು ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿದ್ದಕ್ಕೆ ಟ್ರಂಪ್ ಅವರು ಇವರಿಗೆ ಹಗುರವಾಗಿ ತೆಗೆದುಕೊಂಡರು. ಅವರು ಹಗುರವಾಗಿ ತೆಗೆದುಕೊಂಡು ಇವತ್ತು ಭಾರತ ದೇಶದ ಮೇಲೆ ಪ್ರಹಾರ ಮಾಡಿದ್ದು ನಾವು ನೋಡ್ತಾ ಇದ್ದೇವೆ. ಪಾಕಿಸ್ತಾನ ಮೇಲೆ